ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ಈ ಫಂಕ್ಷನ್ಸ್ ಅಂದ್ರೆ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ಸ್ ಎ ಸ್ಪೆಸಿಫಿಕ್ ಟಾಸ್ಕ್. ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನಾವು ಮಾಡ್ಬೇಕು ಅಂದ್ರೆ ಅದನ್ನ ನಾವು ಫಂಕ್ಷನ್ಸ್ ಅಲ್ಲಿ ಬರಿಬಹುದು. ಇದಕ್ಕೆ ನಾವು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈಗ ನಿಮ್ ಮನೆಯಲ್ಲಿ ಒಂದು ಸ್ವಿಚ್ ಬೋರ್ಡ್ ಇರತ್ತೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗತ್ತೆ, ಹಾಗೆ ಇನ್ನೊಂದು ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ಆನ್ ಆಗುತ್ತೆ, ಮತ್ತೆ ರೆಗ್ಯುಲೇಟರ್ ನ ಚೇಂಜ್ ಮಾಡಿದ್ರೆ ಫ್ಯಾನ್ ಸ್ಪೀಡ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಸ್ವಿಚ್ಗೂ ಅದರದ್ದೇ ಆದಂತ ಒಂದು ಫಂಕ್ಷನ್ ಅಸೈನ್ ಆಗಿರತ್ತೆ. ಸೊ ಅದರದ್ದೇ ಆದಂತ ಒಂದು ಟಾಸ್ಕ್ ಅಸೈನ್ ಆಗಿರತ್ತೆ. ಸೊ ಒಂದು ಸ್ವಿಚ್ ಲೈಟ್ ನ ಕಂಟ್ರೋಲ್ ಮಾಡುತ್ತೆ, ಇನ್ನೊಂದು ಸ್ವಿಚ್ ಫ್ಯಾನ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ತರ ಫಂಕ್ಷನ್ಸ್ ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಬರಿಬಹುದು. ಮತ್ತೆ ರಿಯೂಸಬಲ್ ಕೋಡ್ ನ ಇಂಪಾರ್ಟೆನ್ಸ್ ಕೊಡತ್ತೆ. ಅಂದ್ರೆ ನೀವು ಒಂದ್ಸತಿ ಫಂಕ್ಷನ್ ನ ಡಿಫೈನ್ ಮಾಡ್ಕೊಂಡು ಅದನ್ನ ಸತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೇ ಸ್ವಿಚ್ ಎಕ್ಸಾಂಪಲ್ ತಗೊಳ್ಳಿ. ಸೊ ನೀವು ಆ ಸ್ವಿಚ್ ನ ಒಂದ್ಸತಿ ಕಂಟ್ರೋಲ್ ಕೊಟ್ಬಿಟ್ರೆ ನೀವು ಸತಿ ಬೇಕಾದ್ರೆ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ಅಲ್ವಾ? ಅದೇ ತರನೇ ಸಿ ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ಸ್ ಕೂಡ ವರ್ಕ್ ಆಗೋದು. ನೋಡಿ, ಫಂಕ್ಷನ್ಸ್ ಅಂದ್ರೆ ಏನಂದ್ರೆ ದೇ ಡೂ ಸಮ್ ಟಾಸ್ಕ್. ಅದಕ್ಕೆ ನಾವು ಕೆಲವೊಂದು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೋದು. ಅಂದ್ರೆ ಆ ಫಂಕ್ಷನ್ಸ್ ಏನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ. ಹಾಗೆ ನಮ್ಗೆ ಆ ಫಂಕ್ಷನ್ ಏನೋ ಒಂದು ರಿಸಲ್ಟ್ ನ ವಾಪಸ್ ಕೊಡತ್ತೆ. ದಿಸ್ ಇಸ್ ಹೌ, ಅಂದ್ರೆ ಈ ತರ ಫಂಕ್ಷನ್ಸ್ ವರ್ಕ್ ಆಗತ್ತೆ ಅಂತ ನೀವು ತಿಳ್ಕೊಬಹುದು. ಫಂಕ್ಷನ್ಸ್ ನಾವು ಕಲಿಬೇಕು ಅಂದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ನ ನಾವು ಕಲ್ತಿರ್ಬೇಕು. ಮೊದಲನೇದು ಫಂಕ್ಷನ್ ಡಿಕ್ಲರೇಷನ್, ಇನ್ನೊಂದು ಫಂಕ್ಷನ್ ಬಾಡಿ, ಇನ್ನೊಂದು ಕಾಲಿಂಗ್ ಆಫ್ ಫಂಕ್ಷನ್. ಏನಿದು ಮೂರನ್ನು ಇಂಡಿವಿಜುವಲ್ ಆಗಿ ನೋಡೋಣ. ಮೊದಲನೇದು ಫಂಕ್ಷನ್ ಡಿಕ್ಲರೇಷನ್. ನಾವ್ ಯಾವ್ದಾದ್ರು ಫಂಕ್ಷನ್ ನ ಬರೀಬೇಕು ಅಂದ್ರೆ ಫಸ್ಟ್ ಅದನ್ನ ಡಿಕ್ಲೇರ್ ಮಾಡ್ಬೇಕು. ಅದಕ್ಕೆ ಸಿಂಟ್ಯಾಕ್ಸ್ ಈ ರೀತಿ ಇರತ್ತೆ. ರಿಟರ್ನ್ ಟೈಪ್ ಕೊಡ್ಬೇಕು, ಮತ್ತೆ ಫಂಕ್ಷನ್ ನೇಮ್ ಕೊಡ್ಬೇಕು, ಮತ್ತೆ ಇನ್ಪುಟ್ ಪ್ಯಾರಾಮೀಟರ್ಸ್ ನ ಕೊಡ್ಬೇಕು. ಇನ್ಪುಟ್ ಪ್ಯಾರಾಮೀಟರ್ಸ್ ನ ಈ ತರ ಕಾಮನ್ ಬ್ರೇಸಸ್ ಒಳಗಡೆ ಕೊಡ್ಬೇಕು. ಈ ರಿಟರ್ನ್ ಟೈಪ್ ನಮ್ಗೆ ಏನ್ ಹೇಳತ್ತೆ ಅಂದ್ರೆ ನಮ್ಗೆ ರಿಸಲ್ಟ್ ಯಾವ ರೀತಿ ಇರತ್ತೆ ಅಂದ್ರೆ ಇಂಟ್ ಇರತ್ತಾ, ಸ್ಟ್ರಿಂಗ್ ಇರತ್ತಾ, ಕ್ಯಾರೆಕ್ಟರ್ ಇರತ್ತಾ, ಫ್ಲೋಟ್ ಇರತ್ತಾ ಅಂತ ನಮ್ಗೆ ಹೇಳತ್ತೆ. ಮತ್ತೆ ಫಂಕ್ಷನ್ ನೇಮ್ ಅಂದ್ರೆ ಆ ಫಂಕ್ಷನ್ ಏನ್ ಮಾಡ್ತಿದೆಯೋ ಅದಕ್ಕೆ ಒಂದು ಹೆಸರನ್ನ ಕೊಡ್ಬೇಕು. ಮತ್ತೆ ಪ್ಯಾರಾಮೀಟರ್ಸ್ ಅಂದ್ರೆ ನಾವು ಯಾವ್ದಾರ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ, ವಾಯ್ಡ್ ಪ್ರಿಂಟ್ ಮೆಸೇಜ್ ಅಂತ. ಈ ವಾಯ್ಡ್ ಅನ್ನೋದು ರಿಟರ್ನ್ ಟೈಪ್. ನೀವು ಸಿ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು. ವಾಯ್ಡ್ ಅಂದ್ರೆ ನಮ್ಮ ಫಂಕ್ಷನ್ ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಏನು ರಿಟರ್ನ್ ಮಾಡ್ತಿಲ್ಲ ಅಂದ್ರೆ ರಿಟರ್ನ್ ಟೈಪ್ ಕೊಡೋ ಅವಶ್ಯಕತೆ ಇದೆಯಾ ಅಂತ ಕೇಳಬಹುದು. ಹೌದು, ರಿಟರ್ನ್ ಟೈಪ್ ಕೊಡ್ಲೇಬೇಕು. ಸೊ ಏನು ರಿಟರ್ನ್ ಮಾಡ್ತಿಲ್ಲ ಅಂದ್ರೆ ವಾಯ್ಡ್ ಅಂತ ಕೊಡಬಹುದು. ಪ್ರಿಂಟ್ ಮೆಸೇಜ್ ಅನ್ನೋದು ಫಂಕ್ಷನ್ ನೇಮ್. ಇಲ್ಲಿ ನನಗೆ ಯಾವುದೇ ರೀತಿಯಾದ ಪ್ಯಾರಾಮೀಟರ್ಸ್ ಇಲ್ಲ, ಅದಕ್ಕೆ ಸುಮ್ಮನೆ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ನ ಹಾಕಿದ್ದೀನಿ. ಇನ್ನೊಂದು ಫಂಕ್ಷನ್ ಬಾಡಿ. ಸೊ ನಾವು ಫಂಕ್ಷನ್ ಡಿಕ್ಲೇರ್ ಮಾಡಿದ್ಮೇಲೆ ಆ ಫಂಕ್ಷನ್ ಏನ್ ಮಾಡತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಬರೀಬೇಕು. ಅದಕ್ಕೆ ಸಿಂಟ್ಯಾಕ್ಸ್ ಈ ರೀತಿ ಇರತ್ತೆ. ಸೊ ಈ ರೀತಿ ಫ್ಲವರ್ ಬ್ರೇಸಸ್ ನ ಓಪನ್ ಮಾಡಿ ಇಲ್ಲಿ ಬಾಡಿ ಆಫ್ ದ ಫಂಕ್ಷನ್ ನ ಬರೀಬೇಕು. ಎಕ್ಸಾಂಪಲ್ ನೋಡಿ, ನಾನು ಪ್ರಿಂಟ್ ಮೆಸೇಜ್ ಫಂಕ್ಷನ್ ಒಳಗಡೆ ಪ್ರಿಂಟ್ ಎಫ್ ನಮಸ್ಕಾರ ಅಂತ ಒಂದು ಸ್ಟೇಟ್ಮೆಂಟ್ ನ ಬರೆದಿದ್ದೀನಿ. ಸೊ ಇದು ನನ್ನ ಫಂಕ್ಷನ್ ಬಾಡಿ. ಈಗ ನಾವು ಫಂಕ್ಷನ್ ಡಿಕ್ಲೇರ್ ಮಾಡಾಯ್ತು, ಫಂಕ್ಷನ್ ಬಾಡಿ ಬರ್ದಾಯ್ತು, ಅಷ್ಟಕ್ಕೆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗತ್ತಾ? ಇಲ್ಲ. ನಮ್ಮ ಮೇನ್ ಫಂಕ್ಷನ್ ಒಳಗಡೆ ನಾವು ಅದನ್ನ ಕಾಲ್ ಮಾಡಬೇಕು. ಸೊ ಕಾಲ್ ಮಾಡೋದು ಹೇಗೆ ಅದನ್ನ ನಾವು ಪ್ರೋಗ್ರಾಮಿಂಗ್ ಟರ್ಮ್ಸ್ ಅಲ್ಲಿ ಇನ್ವೋಕ್ ಅಂತ ಕೂಡ ಹೇಳ್ತೀವಿ. ಅದ್ ಯಾವ ರೀತಿ ಅಂದ್ರೆ ನಾವು ಫಂಕ್ಷನ್ ನೇಮ್ ನ ಬರಿಬೇಕು. ಇಲ್ಲಿ ನೋಡಿ, ಯಾವುದೇ ರಿಟರ್ನ್ ಟೈಪ್ ನ ಸ್ಪೆಸಿಫೈ ಮಾಡ್ತಾ ಇಲ್ಲ, ಸುಮ್ಮನೆ ಫಂಕ್ಷನ್ ನೇಮ್ ನ ಕೊಡ್ತಾ ಇದೀನಿ. ಹಾಗೆ ಪ್ಯಾರಾಮೀಟರ್ ವ್ಯಾಲ್ಯೂಸ್ ನ ಪಾಸ್ ಮಾಡಬೇಕು. ಎಕ್ಸಾಂಪಲ್ ನಾನು ಇಲ್ಲಿ ಪ್ರಿಂಟ್ ಮೆಸೇಜ್ ಅಂತ ಕೊಡ್ತಾ ಇದೀನಿ. ಈ ಫಂಕ್ಷನ್ ಅಲ್ಲಿ ನಾನು ಯಾವುದೇ ಪ್ಯಾರಾಮೀಟರ್ಸ್ ಡಿಕ್ಲೇರ್ ಮಾಡಿಲ್ಲ, ಅದಕ್ಕೆ ನಾನು ಇಲ್ಲಿ ಏನು ಪಾಸ್ ಮಾಡ್ತಾ ಇಲ್ಲ. ಈಗ ನಾವು ಇದನ್ನ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ಒಂದು ಸಿಂಪಲ್ ಮೇನ್ ಮೆಥಡ್ ಬರ್ತೀನಿ. ಇಲ್ಲಿ ಒಂದು ಫಂಕ್ಷನ್ ನ ಡಿಕ್ಲೇರ್ ಮಾಡ್ತೀನಿ. ಸೊ ವಾಯ್ಡ್ ಪ್ರಿಂಟ್ ಮೆಸೇಜ್. ಇದು ನನ್ನ ಫಂಕ್ಷನ್ ಡಿಕ್ಲರೇಷನ್. ಸೊ ಫಂಕ್ಷನ್ ಬಾಡಿನ ನಾನು ಇಲ್ಲಿ ಕೊಡ್ತೀನಿ, ವಾಯ್ಡ್ ಪ್ರಿಂಟ್ ಮೆಸೇಜ್. ನಂಗೆ ಈ ಫಂಕ್ಷನ್ ಏನ್ ಮಾಡ್ಬೇಕು ಅಂತ ನಾನು ಇಲ್ಲಿ ಬರೀತಾ ಇದೀನಿ, ಪ್ರಿಂಟ್ ಎಫ್ ನಮಸ್ಕಾರ. ಇಲ್ಲಿ ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಂಗೆ ಏನು ಪ್ರಿಂಟ್ ಆಗಲ್ಲ. ನೋಡಿ, ನನಗೆ ಔಟ್ಪುಟ್ ಏನು ಬರೋದಿಲ್ಲ, ಈ ಬ್ಲಾಂಕ್ ಆಗಿ ಬಂತು. ಯಾಕೆ ನಾನು ಈ ಫಂಕ್ಷನ್ ಕಾಲೇ ಮಾಡ್ತಾ ಇಲ್ಲ. ಸೊ ಫಂಕ್ಷನ್ ಕಾಲ್ ಮಾಡೋದಕ್ಕೆ ನಾನು ಮೇನ್ ಮೆಥಡ್ ಒಳಗಡೆ
ಪ್ರಿಂಟ್ ಮೆಸೇಜ್ ಅಂತ ಬರೀತೀನಿ. ಸೊ ಇದೇನು ಪ್ಯಾರಾಮೀಟರ್ಸ್ ತಗೊಂತಾ ಇಲ್ಲ, ಸೊ ಓಪನ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಮಾತ್ರ ಹಾಕ್ತಾ ಇದೀನಿ. ಇವಾಗ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡಿ ನಮಸ್ಕಾರ ಅಂತ ಪ್ರಿಂಟ್ ಆಯ್ತು. ಸೊ ಇಲ್ಲಿ ಏನ್ ಮಾಡ್ತದೆ, ಮೇನ್ ಫಂಕ್ಷನ್ ಡಿಫಾಲ್ಟ್ ಆಗಿ ಫಸ್ಟ್ ಕಾಲ್ ಆಗತ್ತೆ ಸಿ ಪ್ರೋಗ್ರಾಮ್ ಇಂದ. ಸೊ ಅದ್ ಕಾಲ್ ಆದ ತಕ್ಷಣ ಈ ಫಂಕ್ಷನ್ ಕಾಲ್ ಆಗ್ತದೆ. ಈ ಫಂಕ್ಷನ್ ಕಾಲ್ ಆದಾಗ ಇಲ್ಲಿ ಬಂದು ನನ್ಗೆ ನಮಸ್ಕಾರ ಅಂತ ಪ್ರಿಂಟ್ ಆಗ್ತದೆ. ಈಗ ನಾನು ಇದನ್ನ ಎರಡು ಸಪ್ರೇಟ್ ಆಗಿ ಬರೆಯೋ ಅವಶ್ಯಕತೆನೂ ಇಲ್ಲ. ಫಂಕ್ಷನ್ ಡಿಕ್ಲರೇಷನ್ ಮತ್ತೆ ಬಾಡಿ ಜೊತೆಗೇನೆ ಕೂಡ ಬರೀಬಹುದು. ಈಗ ಇದಕ್ಕೆ ನಾನು ಪ್ಯಾರಾಮೀಟರ್ಸ್ ನ ಕಳಿಸ್ತೀನಿ. ಕ್ಯಾರೆಕ್ಟರ್ ನೇಮ್ ಅಂದ್ರೆ ಒಂದು ನೇಮ್ ನಾನು ಪಾಸ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಾವು ಸ್ಟ್ರಿಂಗ್ ನ ಹೇಗೆ ಡಿಫೈನ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದೀವಲ್ವಾ. ಅದಕ್ಕೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನು, %s ನೇಮ್. ಸೊ ನಾನು ಇಲ್ಲಿ ನೇಮ್ ನ ಪಾಸ್ ಮಾಡಬೇಕು, ರಾಹುಲ್ ಅಂತ ಪಾಸ್ ಮಾಡ್ತೇನೆ. ಇವಾಗ ನನ್ನ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡಿ, ನಮಸ್ಕಾರ ರಾಹುಲ್ ಅಂತ ಬಂತು. ನಾನು ಈ ಪ್ರಿಂಟ್ ಮೆಸೇಜ್ ನ ಎಷ್ಟತಿ ಬೇಕಾದ್ರೂ ಕಾಲ್ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಅಂತೂ ಇಲ್ಲ. ಸೊ ನೋಡಿ, ನಾನು ರೋಹಿತ್, ಅಂಕಿತಾ ಈ ತರ ಡಿಫ್ರೆಂಟ್ ನೇಮ್ಸ್ ನ ಪಾಸ್ ಮಾಡಿ ನಾನು ಪ್ರಿಂಟ್ ಮಾಡ್ತಾ ಇರ್ಬೋದು. ಇಲ್ಲಿ ನನಗೆ ಅಷ್ಟು ಸತಿ ಪ್ರಿಂಟ್ ಆಯ್ತು. ನಾನು ಇಲ್ಲಿ /n ಕೊಟ್ಟಿಲ್ಲ, ಅದಕ್ಕೆ ನನಗೆ ಸೇಮ್ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ. ಮತ್ತೆ ನಾವಿವಾಗ ಇನ್ನೊಂದು ಫಂಕ್ಷನ್ ಬರೆಯೋಣ, ಅದರಲ್ಲಿ ರಿಟರ್ನ್ ಟೈಪ್ ನ ಯೂಸ್ ಮಾಡೋಣ. ಸೊ ಇವಾಗ ಒಂದು ಫಂಕ್ಷನ್ ಇದೆ, ಅದು ಆಡ್ ಮಾಡ್ಬೇಕು, ನಮ್ಗೆ 2 ನಂಬರ್ಸ್ ಆಡ್ ಮಾಡ್ಬೇಕು. ಸೊ num1 ಇಂಟ್ num2. ಸೊ ಇದು ನನ್ನ ಫಂಕ್ಷನ್ ಡಿಕ್ಲರೇಷನ್. ಅಂದ್ರೆ ಇಲ್ಲಿ ನನ್ನ ಫಂಕ್ಷನ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. 2 ಪ್ಯಾರಾಮೀಟರ್ಸ್ ಇದೆ, num1 ಮತ್ತೆ num2 ಅಂತ. ಹಾಗೆ ನಾನು ರಿಟರ್ನ್ ಟೈಪ್ ಅದೆರಡನ್ನು ಆಡ್ ಮಾಡ್ಬಿಟ್ಟು ನನಗೆ ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ಬೇಕು. ಸೊ ಇದಕ್ಕೆ ನಾನು ಬಾಡಿ ಬರೀತೀನಿ, ಬಟ್ ಸಪ್ರೇಟ್ ಆಗಿ ಬರೆಯೋದಿಲ್ಲ, ಒಟ್ಟಿಗೆ ಬರೀತೀನಿ. ಸೊ ಫಂಕ್ಷನ್ ಡಿಕ್ಲರೇಷನ್ ಮತ್ತೆ ಬಾಡಿ ಎರಡನ್ನು ಒಂದೇ ಸ್ಟೆಪ್ ಅಲ್ಲಿ ಮಾಡಬಹುದು. ಏನಾದ್ರೂ ರಿಟರ್ನ್ ಮಾಡ್ಬೇಕು ಅಂದ್ರೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ನ ಉಪಯೋಗಿಸ್ಬೇಕು. ರಿಟರ್ನ್ num1 ಪ್ಲಸ್ num2. ಸೊ ನನಗೆ 2 ನಂಬರ್ಸ್ ನಾನು ಏನ್ ಪಾಸ್ ಮಾಡಿರ್ತೀನೋ ಅದನ್ನ ಆಡ್ ಮಾಡ್ಬಿಟ್ಟು ನನಗೆ ರಿಸಲ್ಟ್ ನ ರಿಟರ್ನ್ ಮಾಡಬೇಕು. ಅದನ್ನ ನಾನಿಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ಕೊಂತೀನಿ. ಸೊ printf sum of 5 and 10 is %d, ಯಾಕಂದ್ರೆ ಇಂಟೀಜರ್ ರಿಟರ್ನ್ ಮಾಡ್ತದೆ, add 5, 10. ಸೊ ಇಲ್ಲಿ ನಾನು ಮತ್ತೆ /n ಕೊಟ್ಟಿರ್ತೀನಿ. ರನ್. ಇವಾಗ ನೋಡಿ sum of 5 and 10 is 15 ಅಂತ ಬಂತು. ಯಾಕಂದ್ರೆ ನಾನು ಇಲ್ಲಿ ಈ ನಂಬರ್ಸ್ ನ ಪಾಸ್ ಮಾಡ್ತೀನಲ್ವಾ, ಅದು ಇಲ್ಲಿ num1 ಮತ್ತೆ num2ಗೆ ಅಸೈನ್ ಆಗಿ ನನಗೆ ಅಡಿಷನ್ ಆಪರೇಷನ್ ಪರ್ಫಾರ್ಮ್ ಆಗಿ ರಿಸಲ್ಟ್ ನ ರಿಟರ್ನ್ ಮಾಡ್ತಿದೆ. ಈಗ ನಾನು ಈ ಫಂಕ್ಷನ್ ಎಷ್ಟತಿ ಬೇಕಾದ್ರೂ ಕರಿಬಹುದು. ನೋಡಿ ಇಲ್ಲಿ ನಾನು ಡಿಫ್ರೆಂಟ್ ವ್ಯಾಲ್ಯೂಸ್ ನ ಪಾಸ್ ಮಾಡ್ತೀನಿ, 20 and 30. ಹಾಗೆ ಇಲ್ಲಿ 18 ಮತ್ತೆ ಎನಿ ರ್ಯಾಂಡಮ್ ವ್ಯಾಲ್ಯೂ 15 ಅಂತ ಅನ್ಕೊಳ್ಳಿ. ಸೊ ಆ ನಂಬರ್ಸ್ ನ ಇಲ್ಲಿ ಪಾಸ್ ಮಾಡಬೇಕು, 20, 30, 18, 15. ನೋಡಿ ಪ್ರತಿ ಸತಿನೂ ನನಗೆ ಅಡಿಷನ್ ರಿಸಲ್ಟ್ ನ ವಾಪಸ್ ಕೊಡ್ತದೆ. ಈ ರೀತಿ ನೀವು ಫಂಕ್ಷನ್ ಏನಾದ್ರು ರಿಟರ್ನ್ ಮಾಡೋ ತರನು ಬರೀಬಹುದು. ಈ ತರ ಫಂಕ್ಷನ್ಸ್ ತುಂಬಾನೇ ಉಪಯೋಗ ಆಗುತ್ತೆ. ಇದೆಲ್ಲ ಸಿಂಪಲ್ ಲಾಜಿಕ್ ಇರ್ಬೋದು, ಬಟ್ ನೀವು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದಾಗ ಸ್ವಲ್ಪ ಕಾಂಪ್ಲೆಕ್ಸ್ ಲಾಜಿಕ್ ಕೂಡ ವರ್ಕ್ ಆಗುತ್ತೆ. ಮತ್ತೆ ಈ ಫಂಕ್ಷನ್ಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಪ್ರೋಗ್ರಾಮ್ ಕಲ್ತ್ರು ಈ ಫಂಕ್ಷನ್ಸ್ ಕಾನ್ಸೆಪ್ಟ್ ನ ನೀವು ಕಲ್ತಿರ್ಬೇಕಾಗತ್ತೆ. ಫಂಕ್ಷನ್ಸ್ ಅಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ರಿಕರ್ಷನ್. ರಿಕರ್ಸಿವ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಏನಿದು ರಿಕರ್ಷನ್ ಅಂದ್ರೆ, ರಿಕರ್ಷನ್ ಇಸ್ ದ ಟೆಕ್ನಿಕ್ ಆಫ್ ಮೇಕಿಂಗ್ ಅ ಫಂಕ್ಷನ್ ಕಾಲ್ ಇಟ್ ಸೆಲ್ಫ್. ಆ ಫಂಕ್ಷನ್ ನ ಮತ್ತೆ ಕಾಲ್ ಮಾಡೋದು, ಅಂದ್ರೆ ಆ ಫಂಕ್ಷನ್ ಒಳಗಡೆನೆ ಅದನ್ನ ಕಾಲ್ ಮಾಡ್ತಾ ಇರೋದಕ್ಕೆ ರಿಕರ್ಸಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನೀವು ಇಲ್ಲಿ ನಮ್ಮ ಎಕ್ಸಾಂಪಲ್ ನೋಡಿದ್ರೆ ಈ ಎಲ್ಲಾ ಫಂಕ್ಷನ್ ನಾವು ಮೇನ್ ಫಂಕ್ಷನ್ ಅಲ್ಲಿ ಕರೆದ್ವಿ, ಆದ್ರೆ ಆ ಫಂಕ್ಷನ್ ಒಳಗಡೆನೆ ಅದೇ ಫಂಕ್ಷನ್ ನ ಕರೆಯೋದಕ್ಕೆ ರಿಕರ್ಸಿವ್ ಫಂಕ್ಷನ್, ಅಂದ್ರೆ ಅದನ್ನೇ ರಿಪೀಟ್ ಆಗ್ತಾ ಇರತ್ತಲ್ವಾ, ಅದಕ್ಕೆ ರಿಕರ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಮ್ಗೆ ಒಂದು ಸೀರೀಸ್ ಆಫ್ ನಂಬರ್ಸ್ ನ ಆಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್,
ಇಲ್ಲಿ ಕಮೆಂಟ್ಸ್ ಅಲ್ಲಿ ನಾನು ಎಕ್ಸಾಂಪಲ್ ನ ಹಾಕಿರ್ತೀನಿ. ಇವಾಗ ನನಗೆ 1 + 2 + 3 + 4 ಈ ತರ ನನಗೆ 9 ತನಕ ಆಡ್ ಆಗ್ಬೇಕು ನಂಬರ್ಸ್. ಅಂದ್ರೆ 1 + 2 + 3 + 4 + 5 + 6 + 7 + 8 + 9 ತನಕ ಆಡ್ ಆಗ್ಬಿಟ್ಟು ನನಗೆ ಆ ರಿಸಲ್ಟ್ ನ ವಾಪಸ್ ಕೊಡ್ಬೇಕು. ಅದಕ್ಕೆ ನಾನು ಏನಂತ ಪಾಸ್ ಮಾಡ್ಬೋದು? ಸೊ ಸುಮ್ನೆ ಒಂದು ಫಂಕ್ಷನ್ ನ ಬರ್ದ್ಬಿಟ್ಟು ಇದನ್ನ ಆಡ್ ಮಾಡ್ಬಿಟ್ಟು ವಾಪಸ್ ಕೊಡು ಅಂತ ಹೇಳ್ಬೋದು. ಬಟ್ ಇಮ್ಯಾಜಿನ್ ಯೂಸರ್ ನನಗೆ 9 ತನಕ ಬೇಡ, 100 ತನಕ ಎಲ್ಲ ನಂಬರ್ಸ್ ನ ಆಡ್ ಮಾಡ್ಬಿಟ್ಟು ವಾಪಸ್ ಕೊಡು ಅಂತ ಕೇಳ್ಬೋದು. ಅವಾಗ ನಾವು ಅಷ್ಟನ್ನು ನಾವು ಮ್ಯಾನ್ಯುಯಲಿ ಬರೀತಾ ಕೂತ್ಕೊಳಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ ಒಂದು ರಿಕರ್ಷನ್ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಏನ್ ಬೇಕು? ಸಮ್ ಆಫ್ ಒಂದು ನಂಬರ್ ಬೇಕು, 9 ಅಂತ ಅನ್ಕೊಳ್ಳೋಣ. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸಮ್ ಆಫ್ 8 ನ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಪ್ಲಸ್ 9 ಮಾಡಿದ್ರೆ ಈಸಿ ಆಗತ್ತಲ್ವಾ? ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಸಮ್ ಆಫ್ 7 ತನಕ ಕ್ಯಾಲ್ಕುಲೇಟ್ ಮಾಡೋಣ. ಆವಾಗ 8 + 9 ಮಾಡ್ಕೊಬಹುದು. ಸಮ್ ಆಫ್ 6 ತನಕ ಮಾಡೋಣ. ಅವಾಗ +7 + 8 + 9 ಈ ತರ ನಾವು ಆಡ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ನೀವು ಮ್ಯಾನ್ಯುಯಲಿ ಮಾಡಿದಾಗ್ಲೂ ಏನ್ ಮಾಡ್ತೀವಿ? ಫಸ್ಟ್ 1 + 2 ಮಾಡ್ಕೊಂತೀವಿ. ಆಮೇಲೆ 1 + 2 = 3. ಸೊ 3 + 3 ಮಾಡ್ತೀವಿ. 3 + 3 6 ಆದಾಗ 6 + 4 ಮಾಡ್ತೀವಿ. ಸೊ ಒಂದೊಂದೇ ನಂಬರ್ನ ಆಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಂಪ್ಯೂಟರ್ ಲಾಜಿಕಲಿ ಅದನ್ನ ನಾನು ಉಲ್ಟಾ ಬರೀತಾ ಇದೀನಿ ಅಷ್ಟೇ. ಈ ತರ ಡಿಫೈನ್ ಮಾಡೋದಕ್ಕೆ ಒಂದು ಫಂಕ್ಷನ್ ಬರೆಯೋಣ. ಸೊ ಇಂಟ್ ಸಮ್ ಆಫ್ ಸೀರೀಸ್ ಅಂತ ಒಂದು ಹೆಸರು ಕೊಡ್ತೀನಿ. ಇದು ನನಗೆ ಇನ್ಪುಟ್ ಆಗಿ ಏನ್ ತಗೊಬೇಕು? ಒಂದು ನಂಬರ್ನ ತಗೊಬೇಕು. ಆ ನಂಬರು 0ಗಿಂತ ಜಾಸ್ತಿ ಆಗಿತ್ತು ಅಂತಂದ್ರೆ ನನಗೆ ಏನ್ ಮಾಡ್ಬೇಕು? ರಿಟರ್ನ್ n + ಸಮ್ ಆಫ್ n - 1. ಯಾಕಂದ್ರೆ ನೋಡಿ ಇಲ್ಲಿ ನಾನು ಏನ್ ಮಾಡ್ತೇನೆ, ಇದು n 9 ಅನ್ನೋದು n ವ್ಯಾಲ್ಯೂ ಆಗಿದ್ರೆ 8 ಅನ್ನೋದೇನು 9 - 1. ಸೊ n - 1 ಅದನ್ನೇ ಇಲ್ಲಿ ನಾನು ಲಾಜಿಕ್ ಆಗಿ ಬರೀತಾ ಇದೀನಿ. ಅಕಸ್ಮಾತ್ n 0ಗಿಂತ ಕಮ್ಮಿ ಇತ್ತು ಅಂದ್ರೆ ನನಗೆ ರಿಟರ್ನ್ 0. ಸೊ ಇದೇನ್ ಮಾಡತ್ತೆ? ಈ ಸಮ್ ಆಫ್ ಸೀರೀಸ್ ಅಂತ ಕೊಡ್ಬೇಕಿಲ್ಲಿ ನಾನು. ಸೊ ಇದೇನ್ ಮಾಡತ್ತೆ? ಮತ್ತೆ ಇದೇ ಫಂಕ್ಷನ್ ನ ಕಾಲ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಟೈಮ್ ಇದು ಸಮ್ ಆಫ್ ಸೀರೀಸ್ 8 ಅಂತ ಪಾಸ್ ಆಗತ್ತೆ. ಸೊ ಇಲ್ಲಿ 8 ಅಂತ ಬಂದಾಗ ಮತ್ತೆ ಸಮ್ ಆಫ್ ಸೀರೀಸ್ 7 ಅಂತ ಪಾಸ್ ಆಗತ್ತೆ. ಸೊ ಪ್ರತಿ ಸತಿ n - 1 ಪಾಸ್ ಆಗ್ತಾ ಹೋಗುತ್ತೆ. ಈ ರೀತಿ ನನಗೆ ರಿಕರ್ಸಿವ್ ಆಗಿ ಈ ಫಂಕ್ಷನ್ ಬಿಹೇವ್ ಮಾಡತ್ತೆ. ಇದನ್ನ ನಾವಿಲ್ಲಿ ಔಟ್ಪುಟ್ ಅಲ್ಲಿ ಕೊಟ್ಟು ನೋಡೋಣ. printf /n sum of all numbers until 9 is %d /n sum of series of 9. ಇದನ್ನ ನಾನು ಪಾಸ್ ಮಾಡ್ತೇನೆ. ಇವಾಗ ನಾನು ಪ್ರೋಗ್ರಾಮ್ ರನ್ ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ನೋಡಿ, ಸಮ್ ಆಫ್ ಸೀರೀಸ್ ಅಂಟಿಲ್ 9 is 45. ಸೊ ನೀವೆಲ್ಲ ನಂಬರ್ಸ್ ನ ಆಡ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ 45 ಬರುತ್ತೆ. ನೀವು ಇದನ್ನೇ ಅಂಟಿಲ್ 100 ಅಂತ ಕೂಡ ಟ್ರೈ ಮಾಡ್ಬೋದು. ಅವಾಗ ನಿಮ್ಗೆ 1 + 2 + 3 ಅಂತ 100 ತನಕ ಆಡ್ ಆಗ್ಬಿಟ್ಟು ಹೋಗತ್ತೆ. ಸೊ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಅರ್ಥಮೆಟಿಕ್ ಸೀರೀಸ್ ಮತ್ತೆ ಆತರ ಕೇಳಿರ್ತೀರಲ್ವಾ? ಸೊ ಅದೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿ ಪ್ರೋಗ್ರಾಮ್ ನಲ್ಲಿ ಈ ತರ ರಿಕರ್ಸಿವ್ ಫಂಕ್ಷನ್ಸ್ ನ ಯೂಸ್ ಮಾಡ್ಬೋದು. ಸೊ ಇವತ್ತು ನೀವು ಫಂಕ್ಷನ್ಸ್ ಅಂದ್ರೆ ಏನು, ರಿಕರ್ಸಿವ್ ಫಂಕ್ಷನ್ ಅಂದ್ರೆ ಏನು ಅಂತ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ಸ್ ಅಂದ್ರೆ ಏನು ಅಂತ ಕಲಿಯೋಣ. ಹಾಗೆ ನಮ್ಮ ವೆಬ್ಸೈಟ್ www.kalyana.com ನ ನೀವು ವಿಸಿಟ್ ಮಾಡಿದ್ರೆ ಇನ್ನು ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳು ಇರುತ್ತೆ. ನೀವು ಅದಕ್ಕೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನಮಗೆ ಕಮೆಂಟ್ ಮೂಲಕ ನೀವು ಅದನ್ನ ತಿಳಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.